ಒಂದು ಬಿಸಿ ಬೇಸಿಗೆಯೆಂದು ಬೇರಿಯ ಮರ ಬಿಸಿಲಿನ ತಾಪದಿಂದ ಒಣಗುತ್ತಿತ್ತು. ಧೂಪ ತುಂಬಾ ತೀವ್ರವಾಗಿದ್ದು ಮರ ಸುಡುವ ಹಂತಕ್ಕೆ ಬಂತು. ಒಂದು ಕಪೋತಿ ಪಾರಿವಾಳ ಆ ಮರದ ಬಳಿಗೆ ಬಂದು ಅದರ ತಳದಲ್ಲಿ ನೀರನ್ನು ಸುರಿದು ಮರವನ್ನು ಉಳಿಸಲು ಪ್ರಯತ್ನಿಸುತ್ತಿದ್ದಳು. ಪ್ರತಿದಿನವೂ ಅದು ಮರದ ಪತ್ತೆಗಳನ್ನು ತಂಪಾಗಿಸಲು ಮತ್ತೆ ಮತ್ತೆ ನೀರನ್ನು ಹಾಕುತ್ತಿತ್ತು. ಅವಳ ಕಾಳಜಿಯಿಂದ ಮರ ಪುನರ್ಜೀವನ ಪಡೆದು ಹಸಿರಾಗಿ ಬೆಳೆದು ದೊಡ್ಡದಾಯಿತು. ಕೊನೆಗೆ ಸಕ್ಕರೆ ಬೆರಿಗಳನ್ನು ತಂದು ಕೊಡುವ ಹಾಸಿವಿನ ಮರವಾಯಿತು. ಪಾರಿವಾಳ ಮರದ ಮೇಲೆ ಗೂಡು ಕಟ್ಟಿಕೊಂಡು ಅಲ್ಲಿ ವಾಸ ಮಾಡತೊಡಗಿದಳು. ಆಕೆ ಕೆಲವೇ ದಿನಗಳಲ್ಲಿ ಹಲವಾರು ಮೊಟ್ಟೆಗಳನ್ನು ಇಟ್ಟಳು. ಮರವು ಅವಳ ಮನೆ, ಆಶ್ರಯ, ಅನ್ನವಾಗಿತ್ತು. ಆಗೊಂದು ದಿನ ಹತ್ತಿರವಿದ್ದ ಹಳೆಯ ರೈಲು ಟ್ರ್ಯಾಕ್ ಮೇಲೆ ಇದ್ದ ಮರದತ್ತ ರೈಲು ಬಂದಿತು. ಕಪೋತಿ ಮರವನ್ನು ಕಾಪಾಡಲು ಆತನ ಮುಂದೆ ಹಾರಿದರೂ ರೈಲು ಮರಕ್ಕೆ ಡಿಕ್ಕಿಯಾಗಿ ಮರ ಸಂಪೂರ್ಣವಾಗಿ ನೆಲಕ್ಕುರುಳಿ ಬಿದ್ದಿತು. ಗೂಡು ಮತ್ತು ಮೊಟ್ಟೆಗಳೂ ಕೂಡ ಕೆಳಗೆ ಬಿದ್ದು ಚಿಂದಿ ಚಿಂದಿಯಾಗಿ ಹೋದವು. ಅದೇ ದಿನಗಳಲ್ಲಿ ಮರದ ಬೇರಿನಿಂದ ಒಂದು ಚಿಕ್ಕ ಹೊಸ ಚಿಗುರು ಹೊರಬಂದು ಬೆರಿಯ ಸಸ್ಯದ ರೂಪದಲ್ಲಿ ಬೆಳೆತೊಡಗಿತು. ಅದರಲ್ಲಿ ಪುಟ್ಟ ಪುಟ್ಟ ಬೆರಿಗಳು ಬೆಳೆಯಲಾರಂಭಿಸಿತು. ಆದರೂ ಆ ಕಪೋತಿ ತನ್ನ ಗೂಡು, ಮೊಟ್ಟೆಗಳನ್ನು ಕಳೆದುಕೊಂಡ ನೋವಿನಿಂದ ಕಣ್ಣೀರು ಚೆಲ್ಲುತ್ತಲೇ ಇದ್ದಳು. ಮರ ಮತ್ತೆ ಹುಟ್ಟಿದರೂ ಅವಳ ಗೂಡು ಮರದ ಜೊತೆ ನಾಶವಾಗಿತ್ತು. ಅವಳ ನೋವಿಗೆ ಪರಿಹಾರವಿರಲಿಲ್ಲ. ಈ ಕತೆ ಕೇವಲ ಪ್ರಕೃತಿಯ ಪುನರ್ಜನ್ಮವನ್ನೇ ಅಲ್ಲ, ಪ್ರೀತಿಯ, ಕಾಳಜಿಯ ಮತ್ತು ನಷ್ಟದ ಭಾವನೆಗಳ ಸಂಕೇತವಾಗಿದೆ.